Okay, dear students, ಇವತ್ತು ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಡಿಸ್ಕಸ್ ಮಾಡೋಣ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಏನಿರುತ್ತೆ? ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಲ್ಲಿ ಸೊ ದಿಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕನ್ಸಿಸ್ಟ್ ಆಫ್ two plates, parallel plates, thin conducting plates 1 and 2, each of area of cross section A, held parallel to each other suitable distance, and one plate is grounded. One plate ground ಮಾಡಿರ್ತೀವಿ ನಾವು. ಸಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್ ಎಷ್ಟಿದೆ? ಕ್ಯಾಪಿಟಲ್ ಡಿ ಇದೆ. ಅಂಡ್ ದಟ್ ಸಪರೇಷನ್ ಡಿಸ್ಟೆನ್ಸ್ ಇದೆಯಲ್ಲ, ಅದ್ರ ನಡುವೆ ಇನ್ಸುಲೇಟಿಂಗ್ ಮೀಡಿಯಂ ಇರಬಹುದು, ಲೈಕ್ ಏರ್ ಇರಬಹುದು. ಸೊ ಬೇರೆ ಬೇರೆ ಮೀಡಿಯಂ ನ ಯೂಸ್ ಮಾಡ್ತೀವಿ ನಾವು. ಏರ್ ಮೀಡಿಯಂ ಇರಬಹುದು, ಪೇಪರ್ ಇರಬಹುದು, ಮೈಕಾ ಇರಬಹುದು, ಅದು ಗ್ಲಾಸ್ ಇರಬಹುದು, ಯಾವ್ದು ಬೇಕಾದ್ರೂ ಇರಬಹುದು, ನಿಮ್ ಇಷ್ಟ. ಸದ್ಯಕ್ಕೆ ಏರ್ ನ ಯೂಸ್ ಮಾಡ್ಕೊಳ್ಳೋಣ ನಾವು. ಈಗ ಪ್ಲೇಟ್ 1ಗೆ ಪ್ಲಸ್ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ನಾವು ಪ್ರೊವೈಡ್ ಮಾಡ್ತೀವಿ. ಇಸ್ ಗಿವನ್ ಟು ದಟ್ ಇನ್ಸುಲೇಟೆಡ್ ಪ್ಲೇಟ್ 1. ಹಾಗೇನಾಗುತ್ತೆ, ಪ್ಲೇಟ್ 2, ಆ ಪ್ಲೇಟ್ 2 ನ ಒಂದ್ ಸೈಡ್ ಯಾವುದು ನಿಯರೆಸ್ಟ್ ಫೇಸ್ ಇದೆಯಲ್ಲ, ಅಲ್ಲಿ ನೆಗೆಟಿವ್ ಚಾರ್ಜಸ್ ಬಂದು ಅಲೋಕೇಟ್ ಆಗುತ್ತೆ. ಫಾರ್ತೆಸ್ಟ್ ಫೇಸ್ ಇದೆಯಲ್ಲ, ಆ ಫಾರ್ತೆಸ್ಟ್ ಫೇಸ್ ಹತ್ರ ಏನಾಗುತ್ತೆ? ಪಾಸಿಟಿವ್ ಚಾರ್ಜಸ್ ಬಂದು ಅಲೋಕೇಟ್ ಆಗುತ್ತೆ. ಆದ್ರೆ ಈ ಪಾಸಿಟಿವ್ ಚಾರ್ಜಸ್ ಇದೆಯಲ್ಲ, ಅದು ಈ ಗ್ರೌಂಡ್ ಮಾಡಿರೋದ್ರಿಂದ ಎಲೆಕ್ಟ್ರಾನ್ ಗ್ರೌಂಡ್ ಇಂದ ಬಂದು ಆ ಪಾಸಿಟಿವ್ ಚಾರ್ಜಸ್ ನೆಲ್ಲ ಏನ್ ಮಾಡುತ್ತೆ? ನ್ಯೂಟ್ರಲೈಸ್ ಮಾಡುತ್ತೆ. ಈಗ ಏನ್ ಉಳ್ಕೊಂತು? ಬರೀ ನೆಗೆಟಿವ್ ಚಾರ್ಜ್ ಮಾತ್ರ ಉಳ್ಕೊಂತು. ಈಗ ಚಾರ್ಜ್ ಇದೆ, ಏರಿಯಾ ಇದೆ, ಹಾಗಾಗಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇದ್ದೇ ಇರುತ್ತೆ. ಅವೆರಡರ ನಡುವೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಫ್ ಪ್ಲೇಟ್ 1 ಈಸ್ ಪ್ಲಸ್ ಕ್ಯೂ and surface charge density of plate 2 is minus q, minus sigma, plus sigma and minus sigma. Surface charge density ಗೊತ್ತಿದೆ, sigma is equal to q divided by a, total charge divided by area of cross section. ಪ್ಲಸ್ ಪಾಸಿಟಿವ್ ಚಾರ್ಜ್ ಇದ್ರೆ ಪ್ಲಸ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಇದ್ರೆ ಮೈನಸ್ ಇರುತ್ತೆ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಇರುತ್ತೆ. ಸೊ ನೆಗೆಟಿವ್ ಚಾರ್ಜಸ್ ಇರೋದ್ರಿಂದ ನೆಗೆಟಿವ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇರುತ್ತೆ, ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಪಾಸಿಟಿವ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇರುತ್ತೆ. ಯೂಶುವಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡೈರೆಕ್ಷನ್ ಯಾವಾಗಲೂ ಪಾಸಿಟಿವ್ ಇಂದ ನೆಗೆಟಿವ್ ಸೈಡ್ ಇರಬೇಕು. ಸೊ ಹಾಗಾಗಿ ಪ್ಲೇಟ್ ನಡುವೆ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ಅರ್ಥ ಆಯ್ತಾ? ಆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ ಎರಡು ಪ್ಲೇಟ್ ನಡುವೆ ಜನರೇಟ್ ಆಗಿ ಎಷ್ಟು ಜನರೇಟ್ ಆಗುತ್ತೆ? ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತೆ? ಒಂದು ಪ್ಲಸ್ ಸಿಗ್ಮಾ ಇದೆ, ಇನ್ನೊಂದು ಮೈನಸ್ ಸಿಗ್ಮಾ ಇದೆ. ಆ ಪ್ಲಸ್ ಸಿಗ್ಮಾ ಮೈನಸ್ ಸಿಗ್ಮಾ ನಡುವೆ ಎಷ್ಟು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡೆವಲಪ್ ಆಗುತ್ತೆ ಅದನ್ನ ನೋಡ್ತಾ ಹೋಗೋಣ. ಸೊ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡೆವಲಪ್ಡ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡೆವಲಪ್ ಆಗುತ್ತೆ ಅಂತ. ಸೊ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡೆಫಿನಿಷನ್ ಪ್ರಕಾರ ಇಲ್ಲಿ ಪ್ಲೇಟ್ಸ್ ಎರಡು ಪ್ಲೇಟ್ ಇರೋದ್ರಿಂದ ನಾವು ಗಾಸ್ ಲಾ ಯೂಸ್ ಮಾಡ್ಕೊಂಡು ಡಿರೈವ್ ಮಾಡ್ಕೊಂಡಿದೀವಿ. ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇಸ್ ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಬಿಟ್ವೀನ್ ಸಿಂಗಲ್ ಪ್ಲೇಟ್ ಆಗಿದ್ರೆ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಇರೋದು, ಟೂ ಪ್ಲೇಟ್ಸ್ ಇರೋದ್ರಿಂದ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಇದೆ. ಈಗ ಸಿಗ್ಮಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎ ಇದೆ. ಸೊ ಈಗ ಎಲೆಕ್ಟ್ರಿಕ್ ಇಂಟೆನ್ಸಿಟಿಗೂ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೂ ಒಂದು ರಿಲೇಷನ್ ಇದೆ ನೋಡಿ, ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ. ಹಾಗಾದ್ರೆ ಪೊಟೆನ್ಷಿಯಲ್ ಎಷ್ಟಿದೆ, ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡಿದ್ರೆ ಇಲ್ಲಿ ಸೊ ಎರಡು ಪ್ಲೇಟ್ಸ್ ಇದೆ, ಒಂದು ಪಾಸಿಟಿವ್ ಪ್ಲೇಟ್ ಇದೆ, ಇನ್ನೊಂದು ನೆಗೆಟಿವ್ ಪ್ಲೇಟ್ ಇದೆ. ಅವೆರಡು ನಡುವೆ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ. ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಬರುತ್ತೆ ಈ ಪ್ಲೇಟ್ ನಡುವೆ ಅಂದ್ರೆ ವಿ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅಂಡ್ ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಸೊ ದೇರ್ ಫೋರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಬಿಕಮ್ಸ್ ಇ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಡಿ. ಹಾಗಾಗಿ ವಾಟ್ ಇಸ್ ಪೊಟೆನ್ಷಿಯಲ್ ನಾವು? ವಿ ಇಸ್ ಈಕ್ವಲ್ ಟು ಇ ಇಂಟು ಡಿ, ಅಷ್ಟೇ, ವೆರಿ ಸಿಂಪಲ್. ಸೊ ವಿ ಇಸ್ ಈಕ್ವಲ್ ಟು ಇ ಇಂಟು ಡಿ ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸಿಗುತ್ತೆ ನಮಗೆ. ಸೊ ಲೆಟ್ಸ್ ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಡ್ಯೂ ಟು ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ನೋಡಿ, ವಿ ಇಸ್ ಈಕ್ವಲ್ ಟು ಇ ಇಂಟು ಡಿ. ಇಗೆ ಸಬ್ಸ್ಟಿಟ್ಯೂಟ್ ಮಾಡಿ ತಂದು 1 ಬೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಬೈ ಎ ಇಂಟು ಡಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಂತು. ಸೊ 1 ಬೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಡಿವೈಡೆಡ್ ಬೈ ಎ ಇಂಟು ಡಿ. ಈಗ ಕೆಪಾಸಿಟೆನ್ಸ್ ಡೆಫಿನಿಷನ್, ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಫಾರ್ಮುಲಾ ಏನು ನಾವು ಡೆಫಿನಿಷನ್ ಕಲ್ತ್ಕೊಂಡಿದೀವಿ ನೋಡಿ. ಸೊ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ವಿ. ಓಕೆ, ಈ ಕ್ಯೂ ಡಿವೈಡೆಡ್ ಬೈ ವಿ ನಲ್ಲಿ 1 ಬೈ ವಿ ಅಥವಾ ವಿ ನಾವು ಡಿರೈವ್ ಮಾಡ್ಕೊಂಡಿದೀವಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ.
ಸೊ ಆಗ ನಮಗೆ ಈ ಕೆಪಾಸಿಟೆನ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಸಿಗುತ್ತೆ. ಏನಾಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿ is the capacitance of the parallel plate capacitor. So that is equal to Q divided by 1 by epsilon naught into Q by A into D. Q ಇದೆ ನೋಡಿ, ನ್ಯೂಮರೇಟರ್ Q ಇದೆ, ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. So remaining is C is equal to epsilon naught A divided by D. When the plates, between the plates air medium na fill ಮಾಡಿದೀವಿ ನಾವು. This is the expression for capacitance of the parallel plate capacitor. ಇಲ್ಲಿ ಯಾವ್ಯಾವ ಪಾಯಿಂಟ್ ಗಳನ್ನ ನಾವು ಕನ್ಸಿಡರ್ ಮಾಡಿ, ಯೂಶಲಿ ನಾವು ಕೆಪಾಸಿಟರ್ ನ ಏನ್ ಯೂಸ್ ಮಾಡ್ತೀವಿ, ಎನರ್ಜಿನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಚಾರ್ಜ್ ನ ಸ್ಟೋರ್. ಆಕ್ಚುಲಿ ನಾವು ಕೆಪಾಸಿಟಿನ ಜಾಸ್ತಿ ಇಟ್ಕೋಬೇಕು, ಜಾಸ್ತಿ ಆಗೋ ಮಾಡ್ಬೇಕು ಕೆಲವೊಂದು ಸಿಚುವೇಶನ್. ಈಗ ಎಪ್ಸಿಲಾನ್ ನಾಟ್ ಅಂತ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಪಾಸಿಟೆನ್ಸ್ ಅಂತ ನೋಡಿದ್ರೆ ನೋ, ಡಿಪೆಂಡ್ ಆಗಲ್ಲ. ಯಾಕಂದ್ರೆ ಅದು ಕಾನ್ಸ್ಟೆಂಟ್, ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದಿ ಫ್ರೀ ಸ್ಪೇಸ್ 8.854 × 10⁻⁻12 ಬರುತ್ತೆ. ಮತ್ತೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇನ್ನೊಂದು ಟರ್ಮ್ ಇದೆ ನೋಡಿ ಅಲ್ಲಿ, ಯಾವುದು? ಸೊ ದಟ್ ಟರ್ಮ್ ಈಸ್, ಸೊ ಯಾವ್ದಿದೆ, ಇನ್ನೊಂದು ಯಾವ್ದು ಟರ್ಮ್ ಇದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್. ಈ ಪ್ಲೇಟ್ಗಳು ತಗೊಂಡಿದೀವಲ್ಲ, ಪ್ಲೇಟ್ 1 ಅಂಡ್ ಪ್ಲೇಟ್ 2 ಅಂತ ತಗೊಂಡಿದೀವಲ್ಲ, ಆ ಪ್ಲೇಟ್ 1 ಅಂಡ್ ಪ್ಲೇಟ್ 2 ನಲ್ಲಿ ಸೊ ಯಾವ್ದು ಎರಡು ಪ್ಲೇಟ್ನು ಕೂಡ ಏರಿಯಾ ಇದೆ, ಆ ಏರಿಯಾ ಮೇಲೆ ಡಿಪೆಂಡ್ ಆಗಿದೆ. ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಜೊತೆಗೆ ನಾವು ಬೇರೆ ಮೆಟೀರಿಯಲ್ ಮೀಡಿಯಂ ಇನ್ಸರ್ಟ್ ಮಾಡಿದ್ರೆ ಚೇಂಜ್ ಆಗುತ್ತೆ ನೋಡಿ. ಈಗ ಏರಿಯಾ ಆಫ್ ದಿ ಪ್ಲೇಟ್ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ಉಳಿದ ಏರಿಯಾ ಜಾಸ್ತಿ ಮಾಡಿದ್ರೆ ಕೆಪಾಸಿಟೆನ್ಸ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಏರಿಯಾನ ಜಾಸ್ತಿ ಮಾಡಿದ್ರೆ ಕೆಪಾಸಿಟೆನ್ಸ್ ಜಾಸ್ತಿ ಆಗುತ್ತೆ. ಇನ್ನೇನ್ ಮಾಡಬಹುದು? ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ ಇದೆಯಲ್ಲ, ಅದನ್ನ ಕಮ್ಮಿ ಮಾಡಿದ್ರು ಕೂಡ ಕೆಪಾಸಿಟೆನ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಜಾಸ್ತಿ ಆಗುತ್ತೆ. ಅಥವಾ ಬೇರೆ ಯಾವ್ದಾದ್ರು ಮೆಟೀರಿಯಲ್ ಮೀಡಿಯಂ ನ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಕೆಪಾಸಿಟೆನ್ಸ್ ಜಾಸ್ತಿ ಆಗುತ್ತೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹೌ ದ ಕೆಪಾಸಿಟೆನ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಆನ್ ದ ಮೀಡಿಯಂ ಅಂತ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ದಿ parallel plate capacitor. Okay.